ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಈ ಹೊಸ ಮನೆಗೆ ಬಂದಾಗ ಸ್ವಲ್ಪ ಹೊಸದು ಆಡ್ ಮಾಡ್ಕೊಳ್ಳೋಣ ನನ್ನ ಲೈಫ್ ಸ್ಟೈಲಲ್ಲಿ ಅಂತ ನಾನು ಹೊಸದಾಗಿ ವಾಕಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ವಾಕಿಂಗು ಯಾವಾಗ ಬೆಳಗ್ಗೆ ಸಾಯಂಕಾಲ ಹೋಗ್ತಾ ಇರ್ತಿದ್ವಿ, ಆದರೆ ಈಗ ಬೆಳಗ್ಗೆನೇ ಹೋಗೋಣ ಅಂತ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಈಗ ಬೆಳಗ್ಗೆ 5:30ಗೆ ಎದ್ದೇಳೋಣ ಅಂತ ಇಷ್ಟಪಟ್ಟು ಎದ್ದೇಳ್ತಾ ಇದ್ದೀನಿ. ಯಾವುದೇ ಒಂದು ವಿಚಾರನ ನಾವು ಇಷ್ಟಪಟ್ಟು ಮಾಡಿಬಿಟ್ವಿ ಅಂದರೆ ರೆಗ್ಯುಲರಾಗಿ ಆಟೋಮೆಟಿಕ್ ಎಚ್ಚರ ಆಗಿಬಿಡುತ್ತೆ. ಅದೇ ಥರ 5:30ಗೆ ಎದ್ದು ಸ್ವಲ್ಪ ನಂದು ಬೆಳಗ್ಗೆ ಏನೇನು ತಿಂಡಿ ಇರುತ್ತೋ ಅದಕ್ಕೆ ಸ್ವಲ್ಪ ಹಚ್ಬಿಟ್ಟು ಇಡ್ತೀನಿ. ಅದಾದಮೇಲೆ ಬಿಸಿನೀರು ಕಾಸ್ಕೊಂಡು ಕುಡಿದು ಮತ್ತು ವಾಕಿಂಗ್ ಬರ್ತೀನಿ. ನಾನು ಬರೋ ವಾಕಿಂಗ್ ಪ್ಲೇಸ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗೈತೆ. ಅಲ್ಲೆಲ್ಲ ಬೆಟ್ಟಗಳು ಗುಡ್ಡಗಳು ಎಲ್ಲ ಇರೋದ್ರಿಂದ ಒಂಥರ ಬೇರೆ ಎಲ್ಲೋ ಹೋದಂಗೆ ಚೆನ್ನಾಗಿ ಅನಿಸ್ತಾ ಇರುತ್ತೆ. ಅದೇ ಥರ ವಾಕಿಂಗ್ ಮಾಡಿ ಬಂದುಬಿಟ್ಟು ಸ್ವಲ್ಪ ದೋಸೆ ಹಿಟ್ಟು ನೆನೆ ಇಟ್ಟಿದ್ದೆ. ನಾನು ನಿನ್ನೆನೆ ರುಬ್ಬಿಟ್ಟಿದ್ದೆ. ದೋಸೆಗೆ ಆಲೂಗೆಡ್ಡೆ ಪಲ್ಯ ಸಾಮಾನ್ಯ ಎಲ್ಲರಿಗೂ ಗೊತ್ತೇ ಇದೆ. ಮಾಮೂಲಿ ಸಿಂಪಲಾಗಿ ಆಲೂಗೆಡ್ಡೆ ಪಲ್ಯ ಯಾವ ಥರ ಮಾಡ್ತಾರೋ ಅದೇ ಥರ ಮಾಡಿದ್ದೀನಿ. ಮತ್ತು ಚಟ್ನಿ ಮಾಡಿದ್ದೀನಿ. ಚಟ್ನಿ ಮತ್ತು ದೋಸೆಗೆ ಆಲೂಗೆಡ್ಡೆ ಪಲ್ಯ ಇದ್ದರೆ ಮಾತ್ರ ದೋಸೆ ಅನ್ಸೋದು, ಇಲ್ಲಾಂದರೆ ಒಂದು ಮಿಸ್ ಆದ್ರೂ ಅದೇನೋ ಒಂಥರ ದೋಸೆ ಅನ್ಸೋದೇ ಇಲ್ಲ. ನಮ್ಮನೆ ಕಿಟಕಿಯಿಂದ ಬೆಳಗ್ಗಿನ ಬಿಸಿಲು ಬರ್ತಾ ಇರುತ್ತೆ. ಒಂಥರ ಚೆನ್ನಾಗಿ ಕಾಣ್ತೇವೆ. ಒಂಥರ ಏನೋ ಒಂಥರ ಕಲರ್ ಲೈಟ್ ಬಂದಂಗೆ ಬರುತ್ತೆ. ವೀಡಿಯೋ ಹಿಡಿದ್ರೆ ನೋಡಿ ಅಲ್ಲ, ಆ ಥರ ಬಂತು. ದೋಸೆ ಹಾಕಿದ್ದೀನಿ. ನಮ್ಮ ಮನೆಯವ್ರಿಗೆ ಕಂಪಲ್ಸರಿ ಅವ್ರು ಬೇರೆ ಸೆಟ್ ದೋಸೆ ಬಿಟ್ಟು ಇನ್ನೇನು ತಿನ್ನಲ್ಲ. ಮಸಾಲೆ ದೋಸೆ ಅದೆಲ್ಲ ಮಾಡಿಕೊಟ್ರೆ ತೆಳ್ಳಗೆ ಗಟ್ಟಿ ಥರ ಇರುತ್ತೆ, ನಂಗೆ ಬೇಡ, ದಪ್ಪ ಸೆಟ್ ದೋಸೆ ಥರ ಮಾಡಿಕೊಡು ಅಂತ ಹೇಳ್ತಾರೆ. ಅದೇ ಥರ ಸೆಟ್ ದೋಸೆ ಮಾಡಿಕೊಟ್ಟೆ. ಅದಾದಮೇಲೆ ಅವ್ರು ಹೋದ್ಮೇಲೆ ನಾನು ಸ್ನಾನ ಗಿಡ ಮಾಡ್ಕೊಂಡು ಎಲ್ಲ ಕೆಲಸ ಎಲ್ಲ ಕಂಪ್ಲೀಟ್ ಆದಮೇಲೆ ಪೂಜೆ ಮಾಡಿದೆ. ಪೂಜೆ ಮಾಡಿ ಆದಮೇಲೆ ನಾನು ತಿಂಡಿ ತಿನ್ನೋ ಅಷ್ಟೊತ್ತಿಗೆ ಮಧ್ಯಾಹ್ನ ಆಗೋಯಿತು. ನನಗೆ ಮತ್ತೆ ದೋಸೆಗೆ ಅದೇ ದೋಸೆ ಹಾಕ್ಕೊಂಡು ತಿಂದರೆ ಚೆನ್ನಾಗಿ ಅನಿಸಲ್ಲ ಅಂತ ನಾನು ಈರುಳ್ಳಿ ದೋಸೆ ಮಾಡ್ಕೊಂಡು ತಿಂತಾಯಿದ್ದೀನಿ. ಈರುಳ್ಳಿ ದೋಸೆ ನನಗೆ ಈ ದೋಸೆಯಲ್ಲಿ ಈರುಳ್ಳಿ ದೋಸೆನೇ ನನಗೆ ತುಂಬ ಇಷ್ಟ ಆಗೋದು. ಅದೇ ಥರ ಈರುಳ್ಳಿ ದೋಸೆ ತಿಂದೆ. ಸಾಯಂಕಾಲ ಎಲ್ಲ ಹೊರಗೆ ಹೋಗ್ಬೇಕಿತ್ತು, ಏನೋ ಸಾಮಾನು ತರಲಿಕ್ಕೆ ಅಂತ. ಪಾನಿಪುರಿ ತಿಂದು ಭಾಳ ದಿನ ಆಯಿತು. ಕೆಲಸ ಮಾಡಿ ಸುಸ್ತಾಗಿಬಿಟ್ಟು ನನಗೆ ಏನಾದ್ರು ಹೊರಗೆ ತಿನ್ನಬೇಕು ಅನ್ನಿಸ್ತು. ಅದ್ರಾಗೂ ನಾನ್ ವೆಜ್ ತಿಂದೇ ಇಲ್ಲ ಈಗ ಒಂದು 21 ಡೇಸು. ಹಂಗಾಗಿ ನಾನ್ ವೆಜ್ ತಿಂದಿಲ್ಲ ಅಂತಂದರೆ ಬಾಯಿ ಒಂಥರ ಅನಿಸ್ತಾ ಇರುತ್ತೆ. ಅದಕ್ಕೆ ಪಾನಿಪುರಿ ತಿಂದರೆ ಸರಿ ಹೋಗುತ್ತೆ ಅನ್ನೋ ದೃಷ್ಟಿಯಿಂದ ನಾನು ಪಾನಿಪುರಿ ತಿಂದೆ. ನಮ್ಮ ಮನೆಯವ್ರು ಸೇವ್ ಪುರಿ ತಗೊಂಡ್ರು. ಆ ಸೇವ್ ಪುರಿ ಹೋಗಿ ಬೇಲ್ಪುರಿ ಆಗೋಗ್ಬಿಟ್ಟಿತ್ತು. ಆ ಥರ ಇತ್ತು.